ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ಪೋರ್ಕ್ ಪಿಕಲ್ ಅನ್ನು ಮಾಡ್ಕೊಳ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು. ನಾನು 2 kg ಅಷ್ಟು ಪೋರ್ಕ್ ಅನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಯ್ಕೆ ಮಾಡ್ಕೊಳ್ಳುವಾಗ ನೀವು ಈ ತರ ತುಪ್ಪ ಇರುವ ಭಾಗನೇ ಸ್ವಲ್ಪ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಮಾಂಸನು ತಗೋಬಹುದು. ಈ ತರ ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ಎಲ್ಲ ಚೆನ್ನಾಗಿ ಬೇಯಿಕೊಳ್ಳುತ್ತೆ. ಅದರಿಂದ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ದಿವಸದವರೆಗೂ ಕೂಡ ಇದನ್ನ ಇಡಬಹುದು. ಈ ತರ ಕಟ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಚೆನ್ನಾಗಿ ವಾಶ್ ಮಾಡಿಕೊಂಡು, ನೀರು ಸ್ವಲ್ಪನೂ ಇರಬಾರ್ದು, ಅಷ್ಟು ನೀಟಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಕೊಳ್ಬೇಕು. ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಅದು ಬೆಂದು ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ, ಸ್ವಲ್ಪ ಅರಿಶಿನ ಪೌಡ್ರ್ ಅಷ್ಟೇ. ಚೆನ್ನಾಗಿ ಬೆಂದು ಅದು ಎಣ್ಣೆ ಬಿಡುತ್ತೆ. ಆಮೇಲಿಂದ ಮಸಾಲೆ ಹಾಕ್ಕೊಂಡ್ರೆ ಆಯಿತು. 1 ಚಮಚದಷ್ಟು ಹಳದಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟು ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡು ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಎಣ್ಣೆ ಕಡಿಮೆ ಇರುವ ಹಂದಿ ಮಾಂಸ ಆದರೆ ಸ್ವಲ್ಪ ಎಣ್ಣೆನ ಹಾಕೋಬೋದು ನಾವು. ನೀಟಾಗಿ ಫ್ರೈ ಆಗಬೇಕು ಮಾತ್ರ. ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ದಿವಸದಿಂದ ಕೇಳ್ತಾ ಇದ್ರಿ ಸುಮಾರು ಜನರು. ಅವರಿಗೆಲ್ಲ ಸಾರಿ ಹೇಳ್ತಾ, ತುಂಬ ದಿನ ಆಯಿತು ಅಪ್ಲೋಡ್ ಮಾಡೋದು ತಡ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದ ಕೂಡ ತಿಳಿಸ್ತೀನಿ, ಯಾರೆಲ್ಲ ರಿಕ್ವೆಸ್ಟ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೋಗಿ ವಿಸಿಟ್ ಮಾಡಿ. ಎಲ್ಲ ಥರದ ಅಡುಗೆಗಳು ನಿಮಗೆ ಲಭ್ಯ ಇರುತ್ತೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸ್ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಮುಚ್ಚಿ ಬೇಯಿಸ್ಕೊಳ್ಬಾರ್ದು, ಹಾಗೇ ಬೇಯಬೇಕು. ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಫ್ರೈ ಮಾಡ್ತಾ ಬೇಯಿಸ್ಕೊಳ್ಬೇಕು. ಮಸಾಲೆಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ನಾನು. 2 kg ಪೋರ್ಕ್ ತೊಗೊಂಡಿರೋದ್ರಿಂದ ಆ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಕಡಿಮೆ ಮಾಡೋದಿದ್ರೆ ಮಸಾಲೆ ಕಡಿಮೆ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. 1.5 ಟೇಬಲ್ ಸ್ಪೂನಷ್ಟು ಸಣ್ಣ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. 2 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಜಸ್ಟ್ ಬಿಸಿ ಮಾಡ್ಕೊಳ್ಳೋದಷ್ಟೇ. 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. 2 ನಿಮಿಷ ಫ್ರೈ ಮಾಡಿಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಮಸಾಲೆ 2 ನಿಮಿಷ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮಧ್ಯೆ ಮಧ್ಯೆ ಒಂದ್ಸರಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಪೋರ್ಕ್ ನೀಟಾಗಿ ಫ್ರೈ ಆಗೋಷ್ಟರಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 7 ಇಂಚ್ ಶುಂಠಿನ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ತೊಳ್ಕೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಕ್ವಾಂಟಿಟಿ ಮಾಡಿಕೊಂಡು 1 ತಿಂಗಳಷ್ಟೇ ನಾನು ಇಟ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದರೆ ನಿಂಬೆ ರಸನ ಇದಕ್ಕೆ ಹಾಕೋಬೇಕು. ಇಲ್ಲ ಅಂತೇಳಿದರೆ ವಿನಿಗರನ್ನು ಹಾಕೋಬೇಕು. ನಾನು ಜಾಸ್ತಿ ಕ್ವಾಂಟಿಟಿ ಮಾಡಿ ತುಂಬ ದಿವಸ ಇಟ್ಕೊಂಡು ತಿನ್ನೋದ್ರಿಂದ ನಾನು ವಿನಿಗರ್ ಆ್ಯಡ್ ಮಾಡ್ತೀನಿ. ಅದರ ರುಚಿ ಮಾತ್ರ ವಿನಿಗರ್ಗಿಂತ ನಿಂಬೆ ಹಣ್ಣಿನ ಜ್ಯೂಸ್ ಹಾಕಿದ್ರೇ ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು. ಜಾಸ್ತಿ ಎಣ್ಣೆ ಬಿಟ್ಟಿದೆ ಅಂತ ಹೇಳಿದರೆ ಸ್ವಲ್ಪ ಎಣ್ಣೆನ ತಗೊಂಡು ಇನ್ನು ಒಂದು 250 ಗ್ರಾಮ್ ಅಷ್ಟು ಎಣ್ಣೆನ ಇಲ್ಲೇ ಬಿಟ್ಟು ಫ್ರೈ ಮಾಡ್ಕೋಬೋದು. ಇದಕ್ಕಿಂತಲೂ ಇನ್ನೊಂದು ಸ್ವಲ್ಪ ಕೆಂಪು ಕಲರಲ್ಲಿ ಫ್ರೈ ಆಗಬೇಕು. 2 kg ಇದ್ದಿದ್ದ ಮಾಂಸ 1 kg ಆಗಿದೆ ನೋಡಿ. ಈ ಥರ ರೋಸ್ಟ್ ಆಗಬೇಕು. ಮತ್ತು ಬೋನ್ಲೆಸ್ ಪೋರ್ಕನ್ನು ತೊಗೋಬೇಕು. ಬೋನ್ ಸ್ವಲ್ಪನೂ ಇರಬಾರ್ದು. ನಾನು ಆವಾಗಲೇ ಹೇಳೋದು ಮರೆತೆ. ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಇಷ್ಟು ಎಣ್ಣೆ ಬೇಕಾಗಲ್ಲ ನನಗೆ. ಇದರಲ್ಲಿ ಅರ್ಧ ಹಾಕೊಂಡ್ರೆ ಸಾಕು ಉಪ್ಪಿನಕಾಯಿಗೆ. ಉಪ್ಪಿನಕಾಯಿಗೆ ಎಲ್ಲ ಮಸಾಲೆ ಫ್ರೈ ಮಾಡೋದಕ್ಕೆ ಒಂದು ಅಗಲ ಬಾಣಲಿ ಮತ್ತು ದಪ್ಪ ತಳದ ಬಾಣಲಿನೇ ಇಟ್ಕೋಬೇಕು. ಚೆನ್ನಾಗಾಗುತ್ತೆ ಫ್ರೈ ಮಾಡೋದಕ್ಕೆ. ನಾವು ಪೋರ್ಕನ್ನ ಹುರ್ಕೊಂಡಿದ್ದ ಎಣ್ಣೆ ಇತ್ತಲ್ಲ, ಅದನ್ನೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು 2 ದೊಡ್ಡ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. 2 ಇಲ್ಲ 3 ಹಾಕೋಬಹುದು. ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕಿ ಹುರ್ಕೊಳ್ಳೋಣ. ಅದು ಬಿಸಿ ಆಗೋ ನೆಸೆಸಿಟಿ ಇಲ್ಲ. ಯಾಕೆ ಅಂತ ಹೇಳಿದರೆ
ಫ್ರೈ ಮಾಡಿದ ಎಣ್ಣೆ ಅಲ್ಲ, ಹಾಗಾಗಿ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ. ಗ್ಲಾಸ್ ಜಾರಿಗೆನೆ ಹಾಕಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ಒಳ್ಳೆಯದು, ಇಲ್ಲ ಭರಣಿಗೆ ಹಾಕಿ ಇಟ್ಕೊಂಡ್ರೆ ತುಂಬ ಟೈಮು ಕೆಡದಾಗೆ ಶೇಖರಣೆ ಮಾಡ್ಬೋದು. ಮತ್ತು ಎಲ್ಲಿಯೂ ಸ್ವಲ್ಪನೂ ನೀರಿನ ಅಂಶ ಮಿಕ್ಸ್ ಆಗಬಾರ್ದು, ಇದೊಂದು ಗಮನದಲ್ಲಿರಲಿ. ಬೆಳ್ಳುಳ್ಳಿ ಫ್ರೈ ಆಗಿದೆ, ಶುಂಠಿ ಹಾಕೊಳ್ಳೋಣ. ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಶುಂಠಿನ ಕೂಡ. ನಾನು ಈ ಹಿಂದೆ ಚಿಕನ್ ಮತ್ತು ಫಿಶ್ದೆಲ್ಲ ಉಪ್ಪಿನಕಾಯಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ನೀವು. ಪೋರ್ಕ್ನ ನೀಟಾಗಿ ಫ್ರೈ ಆದ ಮೇಲೆ ಈ ಥರ ಎಣ್ಣೆ ಸೋರಿಸ್ಕೊಳ್ಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿ ಒಳ್ಳೆ ಒಂದು ಗಮನ ಬರ್ತಾ ಇದೆ. ಈ ಟೈಮಲ್ಲಿ ಉರಿ ಸ್ವಲ್ಪ ಲೋ ಮಾಡಿಕೊಂಡು ಪೋರ್ಕ್ ಮೀಟನ್ನು ಹಾಕೊಳ್ಳೋಣ. ನೀಟಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹೀಗೇನೆ. ಆಮೇಲೆ ಮಸಾಲೆ ಹಾಕ್ಕೊಂಡ್ರೆ ಆಯಿತು. 2 kg ಮಾಂಸ ತಗೊಂಡಿರೋದು ನೋಡಿ, 1 kg ಅಷ್ಟೇ ಆಗಿರೋದು. ಎಣ್ಣೆಯಲ್ಲೇ ಚೆಂದ ಫ್ರೈ ಆದರೆ ತುಂಬ ದಿವಸ ಇಡ್ಬೋದು. ಹಾಗಾಗಿ ಮಸಾಲೆ ಹುರಿದು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೊಳ್ಳೋಣ. ಉರಿ ಕಡಿಮೆ ಮಾಡ್ಕೋಬೇಕು. ಚೆನ್ನಾಗಿ ಒಂದು 3 ನಿಮಿಷ ಫ್ರೈ ಆಗಲಿ ಮಸಾಲೆ ಇದ್ರ ಜೊತೆಲಿ. ಸಾರಿ ಗೈಸ್, ನಾನು ಉಪ್ಪು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದು ವಿಡಿಯೋ ಕಟ್ಟಾಗಿದೆ, ದಯಮಾಡಿ ಕ್ಷಮೆ ಇರಲಿ. ರುಚಿಗೆ ತಕ್ಕಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಹಳದಿ ಪೌಡ್ರನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ವಿನಿಗರ್ ಹಾಕ್ಕೊಂಡು ಇಳಿಸ್ಕೊಂಡ್ರೆ ಆಯಿತು. ತಣ್ಣಗಾದ್ಮೇಲೆ ಬಾಟ್ಲಿಗೆ ಹಾಕೋಬೇಕು. ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಬೇಕಿದ್ರೆ ಇವಾಗಲೇ ಹಾಕ್ಕೊಂಡು ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು, ಹಾಗೆಯೇ ಇಳಿಸ್ಕೊಳ್ಬಾರ್ದು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ವಿನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ. ಫೈನಲ್ ಆಗಿ ಪೋರ್ಕ್ ಚಿಕನ್ ನೋಡಿ ತಣ್ಣಗಾಗಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ರೀತಿಯ ಗ್ಲಾಸ್ ಜಾರಿಗೆನೇ ಹಾಕೊಳ್ಳೋಣ. ತುಂಬ ಟೈಮು ಕೆಡದಾಗೆ ಶೇಖರಣೆ ಮಾಡ್ಬೋದು. ಇದನ್ನು ಈ ಥರ ಗ್ಲಾಸ್ ಜಾರಿಗೆ ಹಾಕಿ ಟೈಟ್ ಮುಚ್ಚಳ ಹಾಕೋಬೇಕು. ನೀರಿನಂಶ ಎಲ್ಲೂ ಕೂಡ ಅದಕ್ಕೆ ಸ್ವಲ್ಪ ಸೇರದಂಗೆ ನೋಡ್ಕೋಬೇಕು. ಉಪ್ಪಿನಕಾಯಿ ಯಾವಾಗ ತುಂಬ ಟೈಮ್ ಇರುತ್ತೆ. ಈ ರೀತಿಯಲ್ಲಿ ಅದ್ಭುತವಾದ ಪೋರ್ಕ್ ಪಿಕ್ಕಲನ್ನು ರೆಡಿ ಮಾಡಿದ್ದೀನಿ. ನೀವು ತಪ್ಪದೇ ಒಂದ್ಸಲಿ ಟ್ರೈ ಮಾಡಿ. ಪೋರ್ಕ್ ತಿನ್ನೋವರಿಗೆ ಪೋರ್ಕ್ ಪಿಕ್ಕಲ್ಲು, ತಿನ್ನದವರಿಗೆ ನಾನು ಮೀನಿನ ಉಪ್ಪಿನಕಾಯಿ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಚಿಕನ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಈ ಹಿಂದೆ ನನ್ನ ಚಾನಲಲ್ಲಿ. ಹೋಗಿ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ಹಾಗೆ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಪೋರ್ಕ್ ಪಿಕ್ಕಲ್ ಮಾಡುವಾಗ ಏನಾದರೂ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದ್ರು, ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೂ ಅದನ್ನು ಕೂಡ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.